यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां माययापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ನೀವೆಲ್ಲ ಭಾಗವತದ ಪುಸ್ತಕವನ್ನ ನಾವು ಕನ್ನಡದ ಭಂಡಾರಕೇರಿ ಮಠದಲ್ಲಿ ಪ್ರಿಂಟ್ ಆದಂತಹ ಪುಸ್ತಕವನ್ನು ತಗೊಂಡಿದ್ದೀರಿ ಅಂತಂದ್ರೆ ತಮ್ಮ ಪುಸ್ತಕದ ಪ್ರಾರಂಭದಲ್ಲಿ ಒಂದು ಶ್ಲೋಕ ಇರುತ್ತೆ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನೋ ಮೋಚಯೇದ್ಯ ಸಮುಪೇತ ಮೃತ್ಯುಂ ಅಂತ ಶ್ಲೋಕ ಪ್ರಾರಂಭದಲ್ಲಿ ಇದೆ. ಆ ಶ್ಲೋಕ ಈ ಭಾಗವತದ 5ನೇ ಸ್ಕಂದದ 5ನೇ ಅಧ್ಯಾಯದ ಇವತ್ತಿನ ಪಾಠವಾಗಬೇಕಾದಂತಹ ಶ್ಲೋಕ ಇದು. ಅದನ್ನ ಈ ಪುಸ್ತಕದ ಪ್ರಾರಂಭದ ಶ್ಲೋಕವನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ನೋಡ್ತಾ ಶ್ರೀ ಗುರುಭ್ಯೋ ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವನ್ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾನ್ನ ಮೋಚಯೇದ್ಯ ಸಮುಪೇತ ಮೃತ್ಯುಂ. ಋಷಭರೂಪಿಯಾದಂತಹ ಪರಮಾತ್ಮ ತನ್ನ ಮಕ್ಕಳನ್ನ ಸೇರಿಸಿಕೊಂಡು ಉಪದೇಶ ಕೊಡ್ತಾ ಇದ್ದಾನೆ. ಲೋಕದಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಕರ್ಮಗಳನ್ನು ಮಾಡಿದರೆ, ಕರ್ಮಗಳನ್ನಂತೂ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕರ್ಮಗಳನ್ನ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವುಗಳ ಅನುಷ್ಠಾನವಾಯಿತು ಅಂತ ಆದರೆ ಆವಾಗ ಅದು ನಮಗೆ ಮೋಚಕವಾಗತ್ತೋ ಆ ರೀತಿಯಾಗಿ ಕರ್ಮಗಳನ್ನ ಅನುಷ್ಠಾನ ಮಾಡದೇ ಇದ್ದಂತಹ ವ್ಯಕ್ತಿಗಳನ್ನ ನಮ್ಮ ಕಣ್ಣೆದುರಿನಲ್ಲಿಯೇ ನೋಡ್ತಾ ಇದ್ರು, ಅದರ ಬಗ್ಗೆ ಹೇಗೆ ಮಾಡಬೇಕು ಅನ್ನುವ ಜ್ಞಾನವಿದ್ದು ಆ ವ್ಯಕ್ತಿಗಳು ನಮ್ಮ ಎದುರಿಗೆ ಕಂಡಾಗ ಆ ವ್ಯಕ್ತಿಗಳನ್ನ ತಿದ್ಲಿಲ್ಲ ಅಂತ ಆದ್ರೆ, ಗುರು ಇದ್ದಾನೆ, ಗುರುವು ಈ ರೀತಿಯಾಗಿ ತತ್ವೋಪದೇಶವನ್ನ ಮಾಡ್ಲಿಲ್ಲ ಅಂತ ಆದ್ರೆ ಅವನು ಗುರು ಅಂತಾನೆ ಕರೆಸಿಕೊಳ್ಳೋದಿಲ್ಲ. ಗುರುರ್ ನ ಸಸ್ಯಾತ್. ಜನರೆಲ್ಲ ಕರ್ಮಗಳನ್ನ ಭೋಗದ ಬಯಕೆಯಿಂದ ಮಾಡುವ ಸಂದರ್ಭದಲ್ಲಿ ತಾತ್ಕಾಲಿಕವಾದ ಕ್ಷಣಿಕವಾದ ಸುಖಗಳನ್ನು ಕೊಡುವ ಕರ್ಮಗಳಲ್ಲಿ ಆಸಕ್ತರಾದಂತಹ ನಮ್ಮಂತಹ ಜನರನ್ನ ನೋಡಿಕೊಂಡು ಇದು ತಪ್ಪು ಅಂತ ತಿಳಿದಂತಹ ವ್ಯಕ್ತಿಗಳು ಸರಿಯಾದ ವಿದ್ಯೆಯನ್ನು ನಮಗೆ ಬೋಧನೆ ಮಾಡದೇ ಇದ್ದರೆ ಅಥವಾ ನನ್ನ ತಂದೆಯೇ ಆಗಿರಬಹುದು, ತಾಯಿಯೇ ಆಗಿರಬಹುದು, ಇವ್ರು ಯಾರೂ ಕೂಡ ನಮಗೆ ಸರಿಯಾದ ಮಾರ್ಗವನ್ನು ಉಪದೇಶ ಕೊಡ್ಲಿಲ್ಲ ಅಂತಾದ್ರೆ, ಬಾಂಧವರು ಅಂತ ಕರೆಸಿಕೊಂಡವರು ಯಾರೇ ಇರ್ಲಿ ಅವ್ರು ಎಲ್ಲರೂ ಕೂಡ ಬಾಂಧವರು ಅಂತ ಅನ್ನಿಸಿಕೊಳ್ಳೋದು, ಗುರುಗಳು ಅಂತ ಅನ್ನಿಸಿಕೊಳ್ಳೋದು, ತಂದೆ ತಂದೆ ಅಂತ ಕರೆಸಿಕೊಳ್ಳೋದು, ತಾಯಿ ತಾಯಿ ಅಂತ ಕರೆಸಿಕೊಳ್ಳೋದು ಯಾವಾಗ ಅಂತಂದ್ರೆ ನ ಪತಿಶ್ಚ ಸಸ್ಯಾತ್. ದೇವತೆಗಳು ಕೂಡ ದೇವತೆ ಅಂತ ಕರೆಸಿಕೊಳ್ಬೇಕು ಅಂತಾದ್ರೆ,
ಯಜ್ಞಾಹುತಿಗಳನ್ನ ದೇವತೆಗಳ ಉದ್ದೇಶದಿಂದಾಗಿ ನಾವು ಕೊಡ್ಬೇಕು ಅಂತಾದ್ರೆ ದೇವತೆಗಳಿಗೆ, ಆಳುವ ದೊರೆಗಳನ್ನ ನಾವು ಪೂಜ್ಯ ಭಾವನೆಯಿಂದ ನೋಡಬೇಕು ಅಂತ ನಾವು ಚೆನ್ನಾಂತಾದ್ರೆ ಬ್ರೇಕ್ ಆಗ್ತಾ ಇದೆ, ನಮಗೆ ಬ್ರೇಕ್ ಆಗ್ತಾ ಇದೆ ಗುರುಗಳೇ. ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಗಳೇ. ಈಗ ಕೇಳಿಸ್ತಾ ಇದೆಯಾ? ಗುರುಗಳೇ. ನಿವೃತ್ತಿ ಮಾರ್ಗವನ್ನ ಬೋಧಿಸದೇನೆ ಇವ್ರು ಎಲ್ಲರೂ ಇದ್ರು ಅಂತ ಆದ್ರೂ ಕೂಡ ಅವ್ರು ಗುರುಗಳು ಅಂತ ಕರೆಸಿಕೊಳ್ಳೋದಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ, ಗುರು ಅನ್ನೋ ಶಬ್ದಕ್ಕೆ ನಮ್ಮ ಅಧ್ಯಾಪಕರು, ನಮ್ಮ ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ರು. ಅಜ್ಞಾನವನ್ನ ನಾಶ ಮಾಡುವವನು ಅಂತ ಯಾರಿದ್ದಾನೋ ಅವನನ್ನೇ ಗುರು ಅಂತ ಕರೀತಾರೆ. ಮತ್ತೆ ಅಜ್ಞಾನದ ಕೂಪದಲ್ಲಿ ಯಾರು ದೂಡ್ತಾನೋ ಅವನು ಗುರು ಆಗ್ಲಿಕ್ಕೆ ಹೇಗೆ ಸಾಧ್ಯ? ಪಿತಾ, ಮಾತಾ, ತಂದೆ, ತಾಯಿ ಅನ್ನುವ ಸಂಸ್ಕೃತದಲ್ಲಿರುವಂತಹ ಹೆಸರುಗಳೆಲ್ಲವೂ ಕೂಡ ಸಾರ್ಥಕವಾದ ಶಬ್ದಗಳು. ಪಾತಿ ಇತಿ ಪಿತ, ರಕ್ಷಣೆ ಮಾಡ್ತಾನೆ. ಪತಿ, ಆ ಪತಿ ಅನ್ನುವಂತಹ ಗಂಡ ಅನ್ನುವಂತಹ ಶಬ್ದವೂ ಕೂಡ ಅದೇ ಅರ್ಥವನ್ನ ಹೇಳುತ್ತೆ, ರಕ್ಷಣೆ ಮಾಡುವವನು. ರಕ್ಷಣೆ ಮಾಡೋದು ಅಂತಂದ್ರೆ 2 ಹೊತ್ತು ಹೊಟ್ಟೆಗೆ ಚೆನ್ನಾಗಿ ಆಹಾರವನ್ನ ಹಾಕಿ, ಒಂದು ಮನೆಯನ್ನ ಕಟ್ಟಿಸಿಕೊಟ್ಟು, ಚಳಿ, ಬಿಸಿಲು, ಗಾಳಿ ಇವುಗಳಿಂದ ಏನೂ ದೇಹಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಶರೀರವನ್ನ ಪೋಷಣೆ ಮಾಡಿದ ಮಾತ್ರಕ್ಕೆ ಅವನು ಗಂಡ ಅಂತಾಗ್ಲಿ, ತಂದೆ ಅಂತಾಗ್ಲಿ, ತಾಯಿ ಅಂತಾಗ್ಲಿ, ಗುರುಗಳು ಅಂತಾಗ್ಲಿ ಕರೆಸಿಕೊಳ್ಳೋದಿಲ್ಲ. ಮತ್ತೆ ಯಾರು ಗುರುಗಳು ಅಂತ ಕರೆಸಿಕೊಳ್ತಾರೆ? ಯೋಮೋಚ ಯೇದ್ಯ ಸಮುಪೇತ ಮೃತ್ಯುಂ, ಅಜ್ಞಾನದಿಂದ ನಾವು ಪಾತಾಳಕ್ಕೆ ಬೀಳ್ತಾ ಇರೋದನ್ನ, ಪಾತಾಳ ಅಂತಂದ್ ಹೇಳಿದ್ರೆ ಮೌಲ್ಯಗಳನ್ನ ಅಧಃಪಾತಕ್ಕೆ ತೆಗೆದುಕೊಂಡು ಹೋಗೋದು. ಮನುಷ್ಯತ್ವ ಅಂತೇನಿದೆಯೋ, ಅಥವಾ ಸಾಮಾಜಿಕವಾದ ಮೌಲ್ಯಗಳು ಅಂತೇನಿವೆಯೋ, ಆಧ್ಯಾತ್ಮಿಕವಾದಂತಹ ಜೀವನದ ಮೌಲ್ಯಗಳು ಅಂತೇನಿವೆಯೋ, ಆ ಮೌಲ್ಯಗಳನ್ನ ಪಾಲಿಸದೇನೆ ಸ್ವೇಚ್ಛಾಚಾರದ ಬದುಕಿನಲ್ಲಿ ಬಳಲ್ತಾ ಇರುವಂತಹ ಜನರನ್ನ, ತಮ್ಮ ಸಮೀಪದಲ್ಲಿಯೇ ಇದ್ದವರನ್ನ, ತಮ್ಮ ನಿಯಂತ್ರಣಕ್ಕೆ ಒಳಪಟ್ಟಂತಹ ಜನರನ್ನ ಮಾತಿನಿಂದ ಬೋಧಿಸಿ ಅವರನ್ನ ಸರಿದಾರಿಗೆ ತರದೇ ಇರುವಂತಹ ಇವ್ರು ಯಾರು ಕೂಡ ಗುರುಗಳು ಅಂತಾಗ್ಲಿ, ತಂದೆ ತಾಯಿಗಳು ಅಂತಾಗ್ಲಿ, ಆತ್ಮೀಯ ಬಂಧುಗಳು ಅಂತಾಗ್ಲಿ ಅವರನ್ನ ಕರೆಸಿಕೊಳ್ಳೋದಿಲ್ಲ. ಆ ಹೆಸರಿನಿಂದ ಕರಿಬಾರ್ದು ಅಂತಂತಾರೆ. ನಮೋಚಯೇದ್ಯ ಸಮುಪೇತ ಮೃತ್ಯುಂ, ಯಾರು ಇಂತಹ ಆಪತ್ತಿಗೆ ಒಳಗಾದಂತಹ ವ್ಯಕ್ತಿಯನ್ನ ಕಂಡು ಅವರು ತಪ್ಪು ಹಾದಿಯಲ್ಲಿದ್ದಾರೆ, ಇದರಿಂದ ಅವರಿಗೆ ಅಧಃಪಾತವಿದೆ ಅಂತ ತಿಳಿದುಕೊಂಡು ಹೋದ್ರೆ ಹೋಗ್ಲಿ ಬಿಡು ಅಂತ ಯಾರು ಅದರಲ್ಲಿ ಅನಾಸ್ಥೆಯನ್ನು ತಾಳ್ತಾರೋ ಅಂಥವರು ಇದ್ದರೂ ಇಲ್ಲದಿರುವಂತೆ. ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಬೀಳಬಾರದು ಅಂತ. ಬೆಳಿಗ್ಗೆ ಇಲ್ಲಿ ದೊಡ್ಡ ಆಳವಾದಂತಹ ಕಂದಕ ಇದೆ ಅಂತ ಗೊತ್ತಿದೆ, ರಾತ್ರಿ ಅಲ್ಲೇ ಹೋಗಿ ಬೀಳ್ತೇವಾ? ಯಾರಾದ್ರೂ ಹೋಗ್ತಾ ಇದ್ರೆ ಅವರನ್ನ ತಡಿತೇವೋ ಇಲ್ವೋ? ಸರಿಯಾದ ದಾರಿ ಗೊತ್ತಿದೆ, ಗೊತ್ತಿದ್ದು ಅಲ್ಲಿಗೆ ಯಾರೋ ಹೋಗ್ತಾ ಇದ್ದಾರೆ, ಆ ರೀತಿಯಾದ ಕೆಲಸಗಳನ್ನು ಮಾಡಬಾರದು, ಆ ರೀತಿಯಾದ ಕೆಲಸಗಳನ್ನು ಮಾಡುವಂತಹ ಜನರನ್ನ ಸರಿದಾರಿಗೆ ತರಲಿಕ್ಕೆ ಅಂತ ನಾವು ಪ್ರಯತ್ನ ಪಡ್ಲಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿ ಇದ್ದು ಪ್ರಯೋಜನವೇನು? ಬಂಧುಗಳನ್ನ ಬಂಧು ಅಂತ ಕರೆಯೋದು ಯಾಕೆ ಅಂತಂದ್ ಹೇಳಿದ್ರೆ, ನಮ್ಮ ಕಷ್ಟಕ್ಕೆ ಆಗುವವರು ಅನ್ನೋ ಕಾರಣದಿಂದ. ಕಷ್ಟ ಅಂತಂದ್ರೆ ಬರೀ ಸಾಂಸಾರಿಕವಾದ ತಾಪತ್ರಯಗಳು ಅಂತ ಅರ್ಥ ಅಲ್ಲ. ತಂದೆ ತಾಯಿಯರು, ಅವರು ತಂದೆ ತಾಯಿಗಳಾದ್ದರಿಂದಲೇ ಪೂಜ್ಯರು, ಆದ್ರೆ ಅಷ್ಟೇ ಕರ್ತವ್ಯವಲ್ಲ. ಈ ಸಾಂಸಾರಿಕವಾದ ಭಯವನ್ನ ಮೀರಿ ನಿಲ್ಲಿಕ್ಕೆ ಬೇಕಾದಂತಹ ವಿದ್ಯೆಗಳನ್ನ ಅವರು ಕಲೀಲಿಕ್ಕೆ ಅನುಕೂಲ ಮಾಡಿ ಕೊಟ್ರು ಅಂತಾದ್ರೆ ಅವರ ಜೀವನ ಸಾರ್ಥಕವಾಗತ್ತೆ. ದೇವತೆಗಳು ಕೂಡ ಯಾಗಕ್ಕೆ ಅರ್ಹರು ಅಂತ ಯಾವಾಗ ಕರೆಸಿಕೊಳ್ಳುತ್ತಾರೆ? ಅವನಿಗೆ ಯೋಗ್ಯರಾದ ಗುರುಗಳನ್ನ ದೊರಕಿಸಿಕೊಟ್ಟು ಅವನಿಗೆ ತತ್ವಜ್ಞಾನವನ್ನ ಸಿಗುವಂತೆ ಮಾಡಿದರೆ.
ಪ್ರಜೆಗಳು ಸತ್ಕರ್ಮಗಳನ್ನ ಮಾಡುವ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗದಂತೆ ಕಾಪಾಡಿದರೆ ಮಾತ್ರ ರಾಜನು ಕೂಡ ಪೂಜ್ಯ ಅಂತ ಕರೆಸಿಕೊಳ್ಳುತ್ತಾನೆ. ಹಾಗಾಗಿ ನಾನು ತಂದೆಯಾಗಿದ್ದೇನೆ ನಿಮಗೆ, ಅದರಿಂದ ನಾನು ಈಗ ರಾಜ್ಯಭಾರವನ್ನ ಅಣ್ಣನಿಗೆ ವಹಿಸಿಕೊಟ್ಟು ಹೋಗುವಾಗ ರಾಜ್ಯದ ಭೋಗಗಳನ್ನ ಅನುಭವಿಸ್ಲಿಕ್ಕೆ ನಮಗ್ ಪರ್ಮಿಷನ್ ಸಿಕ್ಕಿದೆ ಅಂತಂದುಕೊಂಡು ಸ್ವೇಚ್ಛಾಚಾರದ ಪ್ರವೃತ್ತಿಯನ್ನ ಮಾಡತಕ್ಕದ್ದಲ್ಲ. ಪರಲೋಕಗಳಿದೆ ಅನ್ನುವಂತಹ ದೃಢವಾದ ನಿಶ್ಚಯದಿಂದಾಗಿ ಇಂದಿನ ಜೀವನವನ್ನು ನಾವು ನಡೆಸಬೇಕು. ಇಲ್ಲಿ ಮಾಡಿದಂತಹ ಅಪರಾಧಗಳಿಗೆ ಕಳ್ಳ ಮಾರ್ಗಗಳನ್ನ ಹುಡುಕಿಕೊಂಡು ಆ ಆಪತ್ತಿನಿಂದ ಪಾರಾಗಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ. ಲಂಚವನ್ನು ಕೊಡಬಹುದು, ಮಾಡಿದ ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸಬಹುದು, ಅಥವಾ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನೇ ಹಾಳು ಮಾಡಿ ತಮ್ಮ ಅಧಿಕಾರದ ಪ್ರಭಾವವನ್ನ ಬಳಸಿಕೊಂಡು ತಾವು ತಪ್ಪೇ ಮಾಡಿಲ್ಲ ಅಂತ ತಿರುಗಿ ವಾಪಸ್ಸು ಬಂದು ಇಲ್ಲಿ ಭೋಗವನ್ನ ಅನುಭವಿಸುವಂತೆ ಕಾಣಿಸಬಹುದು. ಅವ್ರಿಗೂ ಕೂಡ ಮಾನಸಿಕವಾದ ನೆಮ್ಮದಿ ಇರತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಈ ತರದ ಅವಕಾಶಗಳು ಇಲ್ಲಿವೆ. ಪರಲೋಕದಲ್ಲಿ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡುವಂತಹ ಪ್ರತಿಯೊಂದು ಯೋಚನೆಗಳಿಗೂ ಕೂಡ ಫಲವನ್ನು ಉಣಬೇಕಾಗತ್ತೆ. ನಾವು ಶರೀರದಿಂದ ಮಾಡಿದ ಕರ್ಮಗಳಷ್ಟೇ ಅಲ್ಲ, ಮನಸ್ಸಿನಲ್ಲಿ ಯೋಚಿಸುವ ಸತ್ಕರ್ಮಗಳಾಗ್ಲಿ ದುಷ್ಕರ್ಮಗಳಾಗ್ಲಿ ಏನು ಮನಸ್ಸಿನಲ್ಲಿ ಯೋಚನೆ ಮಾಡ್ತೇವೋ ಆ ಪ್ರತಿಯೊಂದು ಯೋಚನೆಗಳಿಗೂ ಕೂಡ ಸರಿಯಾದಂತಹ ಶಿಕ್ಷೆಗಳನ್ನಾಗ್ಲಿ ಫಲವನ್ನ ಅನುಭವಿಸ್ಬೇಕಾಗತ್ತೆ. ಪರಲೋಕಗಳ ಜಾಗೃತಿಯನ್ನ ಜನರಲ್ಲಿ ಮೂಡಿಸಿ ನಮ್ಮ ಜೀವನ ಬರೀ ಈ ಶರೀರದಲ್ಲಿ ಇದ್ದುಕೊಂಡು ಭೋಗಿಸುವುದು ಮಾತ್ರ ಅಲ್ಲ, ಈ ತರದ ಅನಂತ ಶರೀರಗಳು ಬರುತ್ತೆ. ಆ ಶರೀರಗಳ ಜೈಲಿನ ವಾಸ ತಪ್ಪಬೇಕು ಅಂದ್ರೆ ಹೇಗೆ ಜೀವನವನ್ನು ನಡೆಸಬೇಕೋ ಅದರಂತೆ ಜೀವನವನ್ನ ನಡೆಸಲಿಕ್ಕೆ ಯಾವನು ನಮ್ಮನ್ನ ಪ್ರೇರಣೆ ಮಾಡೋದಿಲ್ವೋ ಅಂಥ ವ್ಯಕ್ತಿಗಳು ಗುರುಗಳು ಅಂತಾಗ್ಲಿ, ತಂದೆ ಅಂತಾಗ್ಲಿ, ತಾಯಿ ಅಂತಾಗ್ಲಿ, ಗಂಡ ಅಂತಾಗ್ಲಿ, ಆಳುವ ದೊರೆ ಅಂತಾಗ್ಲಿ, ಬಾಂಧವರು ಅಂತಾಗ್ಲಿ ಕರೆಸಿಕೊಳ್ಳೋದಿಲ್ಲ. ನೋಮೋ ಚಯೇತ್ಯ ಸಮುಪೇತ ಮೃತ್ಯುಂ. ಹಾಗಾಗಿ ನಿಮ್ಮ ತಂದೆಯಾಗಿ ನಿಮಗೆ ಕೊಡಬೇಕಾದಂತಹ ಉಪದೇಶವನ್ನು ನಾನು ಕೊಟ್ಟಿದ್ದೇನೆ. ನೀವು ನಿವೃತ್ತಿ ಮಾರ್ಗವನ್ನು ಅನುಸರಿಸಬೇಕು. ನಿವೃತ್ತಿ ಮಾರ್ಗ ಅಂತಂದ್ರೆ ಭಗವಂತನ ಪ್ರೀತಿಗೋಸ್ಕರ ಕರ್ಮಗಳನ್ನ ಆಚರಣೆ ಮಾಡ್ಬೇಕು ಅಷ್ಟೇ ಅಲ್ಲ, ನಿಮ್ಮ ಅಣ್ಣನ ಸೇವೆಯನ್ನೂ ಕೂಡ ಮಾಡಬೇಕು. ಹಿರಿಯರ ಸೇವೆಯೂ ಕೂಡ ಉತ್ತಮವಾದಂತಹ ಲೋಕಗಳಿಗೆ ಸಾಧನವಾಗಿವೆ. ನಾನು ಈ ಶರೀರದಲ್ಲಿ ಬಂದು ಸಾಕ್ಷಾತ್ ಪರಮಾತ್ಮನೇ ನಾನು ಈ ಶರೀರದಲ್ಲಿ ಬಂದು ನಿಮಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದೇನೆ. ಈ ಲೋಕದಲ್ಲಿ ನಾನು ಈಗ ಅವತಾರ ಮಾಡಿದ ಸಂದರ್ಭದಲ್ಲಿ ಎಲ್ಲೂ ಬರೀ ನೋಡಿದರೆ ಧರ್ಮವೇ ಕಾಣಿಸ್ತಾ ಇದೆ, ಅಧರ್ಮಕ್ಕೆ ಅವನತಿಯೇ ಕಾಣಿಸ್ತಾ ಇದೆ. ಎಲ್ಲಿಯೂ ಅಧರ್ಮವು ಜಾಗೃತವಾಗಿಲ್ಲ. ಧರ್ಮವನ್ನ ಜಾಗೃತಗೊಳಿಸಿ ಅಧರ್ಮವನ್ನ ದೂರಕ್ಕೆ ಅಟ್ಟಿರುವ ಕಾರಣದಿಂದ ನನ್ನನ್ನ ಶ್ರೇಷ್ಠ ಅಂತ ಕರೀತಾರೆ. ಅದರಿಂದಲೇ ನನಗೆ ಋಷಭ ಎಂಬಂತಹ ಹೆಸರು ಕೂಡ ಸಾರ್ಥಕವಾಗಿದೆ. ವೇದದ ಮಂತ್ರವೂ ಕೂಡ ಋಷಭಮ್ಮ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಹಂತಾರಂ ಶತ್ರುಣಾಂ ಕೃಧಿ ವಿರಾಜಂಗೋಪತಿಂಗವಾಂ. ಭೀಮಸೇನ ದೇವರು ನರಸಿಂಹದೇವರನ್ನು ಕುರಿತು ಮಾಡುವಂತಹ ಸ್ತೋತ್ರ ಇದು. ನರಸಿಂಹದೇವರ ಪ್ರಾರ್ಥನೆ. ಋಷಭಂ ಮಾಂ ಸಮಾನಾನಾಂ, ಸಮಾನ ಮನಸ್ಕರರಾದಂತಹ ವ್ಯಕ್ತಿಗಳಲ್ಲಿ ನನ್ನ ಸಮಾನಕರಲ್ಲಿ ಋಷಭಂ ಮಾಂ ಕುರು, ಉತ್ತಮನನ್ನಾಗಿ ಮಾಡು. ಇನ್ನೊಬ್ಬರನ್ನ ಅವನತಿಗೊಳಿಸು ಅಂತಲ್ಲ, ನನ್ನನ್ನ ಶ್ರೇಷ್ಠನನ್ನಾಗಿ ಮಾಡು ಅಷ್ಟೆ. ನನ್ನ ಶತ್ರುಗಳ ಮಧ್ಯದಲ್ಲಿ ಜಯಗಳಿಸುವಂತೆ ನನ್ನನ್ನ ಪ್ರೇರಣೆ ಮಾಡು ಅಂತ ಋಷಭ ಅನ್ನೋ ಶಬ್ದವನ್ನ ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ವೇದದಲ್ಲಿ ಬೇಕಾದಷ್ಟು ಪ್ರಯೋಗಗಳು ಕಂಡಿವೆ. ಪರಮಾತ್ಮ ಎಲ್ಲರಿಗಿಂತ ಶ್ರೇಷ್ಠ, ಅದರಿಂದ ಅವನಿಗೆ ಋಷಭ ಅನ್ನುವಂತಹ ಹೆಸರು ಸಾರ್ಥಕವಾಗಿದೆ. ನನ್ನನ್ನ ತಿಳಿಲಿಕ್ಕೆ ಅಂತ ಹೊರಟಾಗ ಎಲ್ಲರ ಇಂದ್ರಿಯಗಳು ಕೂಡ ಸೋತು ಪೂರ್ತಿಯಾಗಿ ತಿಳಿಯಲಿಕ್ಕಾಗದೇನೆ ವಾಪಸ್ಸು ಹೊರಟು ಬಿಡತ್ತೆ. ಹಾಗಾಗಿ ನನ್ನನ್ನ ಋಷಭ ಅನ್ನುವ ಹೆಸರಿನಿಂದ ಕರೀತಾ ಇದ್ದಾರೆ. ನೀವೆಲ್ಲ ನನ್ನಿಂದ ಹುಟ್ಟಿದ್ದೀರಿ, ಸತ್ವಗುಣವುಳ್ಳವರೇ ಆಗಿದ್ದೀರಿ. ಯಾರಿಗೂ ಕೂಡ ಕೆಟ್ಟ ಕೆಟ್ಟ ಗುಣಗಳೆಲ್ಲ ಇಲ್ಲ. ರಾಜ್ಯವನ್ನು ಭೋಗಿಸಬೇಕು ಅನ್ನುವ ದುರಾಸೆ ಏನು ನಿಮಗಿಲ್ಲ. ನಿಮ್ಮ ಅಣ್ಣ
ನೀವು ರಾಜನಾದಂತಹ ಸಂದರ್ಭದಲ್ಲಿ ಸತ್ವಗುಣವುಳ್ಳಂತಹ ನೀವು ಅಸೂಯೆ ಪಡಬಾರದು. ಅವನಿಗೆ ಯಾಕೆ ರಾಜ್ಯಭಾರವನ್ನು ಕೊಟ್ಟಿದ್ದಾರೆ, ನನಗೆ ರಾಜ್ಯಭಾರದ ಜವಾಬ್ದಾರಿಯನ್ನ ಯಾಕೆ ಕೊಡ್ಲಿಲ್ಲ ಅಂತ ಅಣ್ಣನ ಮೇಲೆ ಅಸೂಯೆ ಪಟ್ಟು ಕತ್ತಿ ಮಸಿಯೋದು, ಈ ರೀತಿಯಾಗೆಲ್ಲ ಮಾಡಬಾರ್ದು. ನಾನು ಹೇಳಿದ ಮಾರ್ಗದಲ್ಲಿಯೇ ಭರತ ಚಕ್ರವರ್ತಿ ನನ್ನ ಮಗ ರಾಜ್ಯವನ್ನ ಪಾಲನೆ ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಅನುಕೂಲರಾಗಿ ನೀವಿರಿ. ಅವನಿಗೆ ಅನುಕೂಲವಾದಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ರಿ ಅಂತಾದ್ರೆ, ನಿನ್ನ ತಂದೆಯ ಸೇವೆಯನ್ನ ಮಾಡಿದರೆ ಏನು ಫಲ ಸಿಗತ್ತೋ ಅದೇ ಫಲ ನಿಮಗೆ ಸಿಗತ್ತೆ. ಇಡೀ ರಾಜ್ಯದ ಭಾರವನ್ನು ವಹಿಸಿದರೆ ಏನು ಫಲ ಸಿಗತ್ತೋ, ನಿಮ್ಮ ಅಣ್ಣನಿಗೆ ಅನುಕೂಲ ಮಾಡಿಕೊಟ್ರೆ ಅದೇ ಫಲ ನಿಮ್ಮೆಲ್ಲರಿಗೂ ಕೂಡ ಸಿಗತ್ತೆ. ಹಾಗಾಗಿ ರಾಜ್ಯಕ್ಕೋಸ್ಕರ ಅಂತ ಕಚ್ಚಾಡಿಕೊಳ್ಬೇಡಿ ಅಂತ ಉಪದೇಶ ಕೊಡ್ತಾ ಇದ್ದಾನೆ. ಇದಂ ಶರೀರಂ ಮಮ ದುರ್ವಿಭಾವ್ಯಂ ಸತ್ವಂ ಹಿಮೆ ಹೃದಯಂ ಯತ್ರ ಧರ್ಮಃ ಪೃಷ್ಠೆ ಕೃತೋ ಮೇ ಯತ್ ಅಧರ್ಮ ಆರಾತ್ ಅತೋ ಹಿಮಾಂ ಋಷಭಂ ಪ್ರಾಹುರಾರ್ಯಾಹ. ನಾನು ಜನಿಸಿದಾಗಿನಿಂದ ಆಂಜನಾಭ ವರ್ಷ ಏನಿದೆಯೋ, ಈ ಆಂಜನಾಭ ವರ್ಷದಲ್ಲಿ ಎಲ್ಲಿಯೂ ಅಧರ್ಮದ ಸುಳಿವಿಲ್ಲ. ನಾನು ಹುಟ್ಟಿದಾಗ, ನಾನು ವ್ಯಕ್ತನಾದಾಗ ಇಡೀ ಜಗತ್ತಿನಲ್ಲಿ ಸತ್ವಗುಣದ ಪ್ರಭಾವ ಅತಿಶಯವಾಗಿ ಕಾಣುತ್ತೆ. ಧರ್ಮ ಕಾರ್ಯಗಳೇ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗತ್ತೆ. ಆ ಕಾರಣದಿಂದಾಗಿ ಶ್ರೇಷ್ಠವಾದ ಜಗತ್ತನ್ನ ನಿರ್ಮಾಣ ಮಾಡಿದ ಕಾರಣದಿಂದಾಗಿ ನನ್ನನ್ನ ಋಷಭ ಅಂತ ಸಾರ್ಥಕವಾದ ಹೆಸರಿನಿಂದ ಕರೀತಾ ಇದ್ದಾರೆ. ಇಂತಹ ನನ್ನ ಮಕ್ಕಳಾಗಿ ನೀವೆಲ್ಲರೂ ಹುಟ್ಟಿದ್ದೀರಿ, ಸತ್ವಗುಣ ಪೂರ್ಣರಾಗಿದ್ದೀರಿ. ರಾಜ್ಯದ ಭಾರವನ್ನ ಭರತನಿಗೆ ವಹಿಸಿದಾಗ ಆ ರಾಜ್ಯದ ಭಾರವನ್ನು ವಹಿಸಿಕೊಂಡ ಅವನಿಗೆ ಅನುಕೂಲರಾಗಿರಬೇಕೇ ಹೊರತಾಗಿ ಅಸೂಯೆಯಿಂದ ಅವನಿಗೆ ಅಡ್ಡಗಾಲ ಆಗಬೇಡಿ. ತಸ್ಮಾತ್ ಭವಂತೋ ಹೃದಯೇನ ಜಾತಾಹ ಸರ್ವೇ ಮಹೀಯಾಂಸಂ ಅಮುಂ ಸುನಾಭಂ. ಒಳ್ಳೆ ಗುಣಕರ್ಮಗಳನ್ನು ಮಾಡುವಂತಹ ಈ ಭರತನನ್ನ ಅನುಸರಿಸಿ. ಅವನು ನನ್ನ ಅಣತಿಯಂತೆ ಈ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅಕ್ಲಿಷ್ಟ ಬುದ್ಧಿಯ ಭರತಂ ಭಜಧ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ. ಅವನು ಇಡೀ ರಾಜ್ಯದ ಭಾರವನ್ನ ತನ್ನ ಕುತ್ತಿಗೆಯಲ್ಲಿ ಇಟ್ಟುಕೊಂಡಾಗ, ತನ್ನ ಹೆಗಲಿನ ಮೇಲೆ ಹೊತ್ತುಕೊಂಡಾಗ, ಆ ಭಾರವನ್ನು ನೀವು ಕೂಡ ಸರಿಯಾಗಿ ಹಂಚಿಕೊಂಡ್ರಿ ಅಂತಾದರೆ ನೀವು ರಾಜ್ಯಭಾರ ಮಾಡಿದಂತೆಯೇ ಆಗತ್ತೆ. ಅದು ನನ್ನ ಸೇವೆಯೇ ಆಗತ್ತೆ. ಹಾಗಾಗಿ ನೀವು ಈ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ಇದರ ಜೊತೆಯಲ್ಲಿ ಮತ್ತೊಂದು ಅಪೂರ್ವವಾದ ಪ್ರಮೇಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚೇತನರಲ್ಲಿ, ಈ ಜೀವಜಾತಗಳಲ್ಲಿ ಶ್ರೇಷ್ಠರಾದವರು ಯಾರು? ಆ ಜೀವರ ತಾರತಮ್ಯವನ್ನ ತಿಳಿದುಕೊಂಡು ಯಾರು ಉತ್ತಮರು, ಯಾರು ಅವರಿಗಿಂತ ಕಡಿಮೆ ಸ್ಥಾನದಲ್ಲಿರೋರು ಅಂತ ತಿಳಿದುಕೊಂಡು ಅವರಿಗೆ ಯೋಗ್ಯವಾದಂತಹ ಭಕ್ತಿಯನ್ನ ತೋರಿಸೋದು ಕೂಡ ನಮ್ಮ ಔನ್ನತ್ಯಕ್ಕೆ ಕಾರಣವಾಗಿದೆ. ನಮಗಿದೆಲ್ಲ ಲೋಕದಲ್ಲಿ ಕಂಡಿರೋದೆ, ಹೊಸದು ಯಾವುದೂ ಇಲ್ಲ. ನಾವು ಅನೇಕ ಬಾರಿ ಗಮನಿಸ್ತಾ ಇರ್ತೇವೆ, ಒಂದು ಸಭೆಯಲ್ಲಿ 15-20 ಜನ ಎಲ್ಲ ಒಟ್ಟಿಗೆ ಕೂತಿರ್ತಾರೆ. ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ಕೂತಿರ್ತಾರೆ. ಆದರೆ ಅವರಿಗೆ ಸನ್ಮಾನಗಳನ್ನು ಮಾಡೋ ಸಂದರ್ಭದಲ್ಲಿ ಒಂದೇ ರೀತಿಯಾಗಿ ಯಾರೂ ಸನ್ಮಾನವನ್ನು ಮಾಡೋದಿಲ್ಲ. ಮುಖ್ಯಮಂತ್ರಿಗಳೂ ಇರ್ತಾರೆ, ಯತಿಗಳೂ ಇರ್ತಾರೆ, ಅವರ ಕೆಳಗಿರುವಂತಹ ರಾಜಕಾರಣಿಗಳೂ ಇರ್ತಾರೆ, ಬೇರೆ ಬೇರೆಯವರೆಲ್ಲ ಇರ್ತಾರೆ. ಕೆಲರಿಗೂ ಒಂದೇ ರೀತಿಯಾಗಿ ಸನ್ಮಾನಗಳನ್ನು ನಡೆಯುತ್ತಾ? ಇಲ್ಲ. ಅದರಲ್ಲಿ ಇವರು ಶ್ರೇಷ್ಠರು, ಇವರು ಕನಿಷ್ಠರು ಅನ್ನುವಂತಹ ಮಾರ್ಗಸೂಚಿಯನ್ನು ತಾವೇ ಮೊದಲಿಗೆ ನಿರ್ಣಯ ಮಾಡಿಕೊಂಡಿರ್ತಾರೆ. ಅದರಂತೆ ಅವರಿಗೆ ಸನ್ಮಾನಗಳು ಅಲ್ಲಿ ನಡೀತು ಅಂತಾದರೆ ಸುಸೂತ್ರವಾಗಿ ಆ ಸಭೆ ಮುಗಿದು ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಮಾಡಿದವರು ನಿಟ್ಟುಸಿರನ್ನು ಬಿಡಬಹುದು. ಎಲ್ಲಾದ್ರೂ ಈ ಕಾರ್ಯಕ್ರಮಗಳು ನಡೆಯುವಂತಹ ಕ್ರಮದಲ್ಲಿ ಲೋಪಗಳು, ವ್ಯತ್ಯಾಸಗಳು ಆಯ್ತು ಅಂತಾದ್ರೆ ಅದೇ ದೊಡ್ಡ ರಣರಂಗ ಆಗಿ ಹೋಗ್ಬಿಡತ್ತೆ. ಇಡೀ ಕಾರ್ಯಕ್ರಮ ಅಧ್ವಾನ ಎದ್ದು ಹೋಗತ್ತೆ. ಹೀಗೆ ಲೋಕದಲ್ಲಿ ಆಗುವಂತಹ ಯಾವುದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಲ್ಲೇ ಇಷ್ಟು ವ್ಯತ್ಯಾಸವಾದ್ರೆ
ಇದು ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳದ್ದು ಹೇಳಿದೆ, ಅದೆಲ್ಲ ಬಿಟ್ಬಿಡಿ. ಮನೆಯಲ್ಲಿಯೇ ಮಾಡುವಂತಹ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಮದುವೆ ಮಾಡಿದವರಿಗೆಲ್ಲ ಗೊತ್ತಿರತ್ತೆ. ಮದುವೆ ಮಾಡೋ ಸಂದರ್ಭದಲ್ಲಿ ಮದುವೆ ಕಾರ್ಯಕ್ರಮಗಳು ಅಥವಾ ಮನೆಯಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ಮಾಡ್ತಾ ಇದ್ರಿ ಅಂತಾದ್ರೆ ನಾವೇ ಅನೇಕ ಕೆಟಗರಿಗಳನ್ನ ಮಾಡಿರ್ತೇವೆ. ಈ ಕೆಟಗರಿಯವ್ರಿಗೆ ಈ ತರದ್ದನ್ನು ಕೊಡ್ಬೇಕು, ಇದು ಮಧ್ಯದಲ್ಲಿರೋರ್ಗೆ, ಇದು ಕೊನೆಯಲ್ಲಿರೋರ್ಗೆ. ಎಲ್ಲ ಚೇತನರು ಒಂದೇ ರೀತಿಯಾಗಿ ಅಂದುಕೊಂಡು ನಾವು ಎಲ್ಲರಿಗೂ ಒಂದೇ ರೀತಿಯಾಗಿ ಮಾಡ್ತೇವೋ? ಇಲ್ಲ. ಹಾಗೆಯೇ ಎಲ್ಲ ಜೀವರಲ್ಲೂ ಕೂಡ ತಾರತಮ್ಯವನ್ನು ನೋಡಿಕೊಂಡು ಅವರ ಉತ್ತಮತ್ವವನ್ನು ತಿಳಿದುಕೊಂಡು ಅವರ ಉತ್ತಮತ್ವಕ್ಕೆ ಅನುಗುಣವಾದಂತಹ ಭಕ್ತಿಯನ್ನು ಅವರಲ್ಲಿಯೂ ಮಾಡ್ಬೇಕು. ಅಲ್ಲ, ಯಾರು ಉತ್ತಮರು ಯಾರು ಮಧ್ಯಮರು ಅಂತ ತಿಳಿಯೋದು ಹೇಗೆ? ಅವ್ರಿಗಿಂತ ಕೆಳಗಡೆ ಇವರು, ಇವ್ರಿಗಿಂತ ಕೆಳಗಡೆ ಇವರು. ಇಲ್ಲಿ ಮಾನದಂಡಗಳು ಯಾವುದು? ಇಲ್ಲಿರುವಂತಹ ಮಾನದಂಡ ಇಷ್ಟೇ. ನಮಗೆ ಜೀವನದಲ್ಲಿ ಸಾಧನೆಯನ್ನ ಮಾಡಿಕೊಳ್ಬೇಕು ಅಂತ ಅಂದುಕೊಂಡವರಿಗೆ ಉತ್ತಮತ್ವವನ್ನು ತಿಳಿಲಿಕ್ಕಿರುವಂತಹ ಒಂದು ದೊಡ್ಡ ಮಾನದಂಡ ಯಾವುದು ಅಂತಂದ್ರೆ, ಯಾರಿಗೆ ಭಗವಂತನಲ್ಲಿ ಅತಿಶಯವಾದ ಭಕ್ತಿ ಇದೆಯೋ ಅಥವಾ ಭಗವಂತನಿಗೆ ಯಾರಲ್ಲಿ ಅತಿಯಾದ ಪ್ರೀತಿ ಇದೆಯೋ ಅವರು ಉತ್ತಮರು. ಅವ್ರಿಗಿಂತ ಕಡಿಮೆ ಯಾರಲ್ಲಿ ಪರಮಾತ್ಮನಿಗೆ ಪ್ರೀತಿ ಇದೆಯೋ ಅವರು ಪರಮಾತ್ಮನಿಗೆ ಇವ್ರಿಗಿಂತ ಸ್ವಲ್ಪ ತಾರತಮ್ಯದಲ್ಲಿ ಕಡಿಮೆಯವರು ಅಂತ ಭಾವನೆ ಇದೆ. ಅಥವಾ ಕೆಳಗಡೆಯಿಂದ ನೋಡ್ತಾ ಹೋಗೋಣ. ನಮ್ಮಲ್ಲಿಯೂ ಭಗವಂತನಿಗೆ ಪ್ರೀತಿ ಇದೆ, ಅದೇ ರೀತಿಯಾಗಿ ಋಷಿಗಳಲ್ಲೂ ಪರಮಾತ್ಮನಿಗೆ ಪ್ರೀತಿ ಇದೆ, ದೇವತೆಗಳಲ್ಲೂ ಪರಮಾತ್ಮನಿಗೆ ಪ್ರೀತಿ ಇದೆ. ಆ ದೇವತೆಗಳಲ್ಲೂ ಇಂದ್ರನಲ್ಲಿರುವಂತಹ ಪ್ರೀತಿ ಬೇರೆ ಮಟ್ಟದ್ದು, ರುದ್ರಾದಿ ದೇವತೆಗಳಲ್ಲಿರುವಂತಹ ಪ್ರೀತಿ ಅದಕ್ಕಿಂತ ಮಿಗಿಲಾದದ್ದು, ಅದಕ್ಕಿಂತ ಮೇಲಾದಂತಹ ಪ್ರೀತಿ ಇರುವಂತಹದ್ದು ಬ್ರಹ್ಮ ವಾಯು ದೇವತೆಗಳಲ್ಲಿ, ಮೊದಲಿಗೆ ಹುಟ್ಟಿದವರಲ್ಲಿ. ಹಾಗಾದ್ರೆ ಪರಮಾತ್ಮನ ಪ್ರೀತಿ ಯಾರ್ಯಾರಲ್ಲಿ ಅತಿಶಯವಾಗಿ ಇರತ್ತೋ ಆ ವ್ಯಕ್ತಿಗಳು ಅತಿಶಯವಾದ ಶಕ್ತಿಯನ್ನು ಪಡೆದಿರ್ತಾರೆ. ದೇವತೆಗಳಲ್ಲಿ ಶಕ್ತಿ ಬರಲಿಕ್ಕೆ, ಅಥವಾ ದೇವತೆಗಳಲ್ಲ ಯಾವುದೇ ಒಬ್ಬ ಮನುಷ್ಯನಲ್ಲಿಯೂ ಶಕ್ತಿ ಬರಲಿಕ್ಕೆ ಮೂಲ ಸ್ರೋತಸ್ಸು, ಆ ಶಕ್ತಿಯ ಮೂಲ ಸ್ಥಾನ ಯಾವುದು ಅಂತಂದ್ರೆ ಪರಮಾತ್ಮನೇ. ಪರಮಾತ್ಮ ಯಾರಲ್ಲಿ ಅತಿಶಯವಾದ ಶಕ್ತಿಯನ್ನ, ಸಾತ್ವಿಕವಾದ ಶಕ್ತಿಯನ್ನು ತುಂಬುತ್ತಾನೆ ಅಂದ್ರೆ ಯಾರಿಗೆ ತನ್ನಲ್ಲಿ ಅತಿಶಯವಾದ ಭಕ್ತಿ ಇರುತ್ತೋ, ಯಾರಿಗೆ ತಾನು ಪ್ರೀತನಾಗಿರ್ತಾನೋ ಅವರಲ್ಲಿ ಶಕ್ತಿಯನ್ನು ತುಂಬುತ್ತಾನೆ. ಶಕ್ತಿ ಅಂತಂದ್ರೆ ಬರೀ ಬಾಹುಬಲ ಅಷ್ಟೇ ಅಲ್ಲ, ಅವರನ್ನು ನೋಡಿದರೆ ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ, ಬಾಗಬೇಕು ಅಂತ ಅನ್ಸುತ್ತೆ. ಅವರನ್ನು ನೋಡಿದರೆ ಇವರಲ್ಲಿ ಅಸಾಧಾರಣವಾದ ಯಾವುದೋ ಒಂದು ಶಕ್ತಿ ಇದೆ ಅಂತ ನಮಗನ್ಸುತ್ತೆ. ಅಂತಹ ಶಕ್ತಿಯನ್ನ ಪರಮಾತ್ಮ ತನಗೆ ಯಾರು ಪ್ರಿಯರಾಗಿದ್ದಾರೋ ಅವರಲ್ಲಿ ಮಾತ್ರ ತುಂಬಿರ್ತಾನೆ. ಇಂತಹ ಶಕ್ತಿ ಯಾರಲ್ಲಿ ಹೆಚ್ಚಿಗೆ ಇರುತ್ತೋ, ಇದರಲ್ಲೂ ಶಕ್ತಿ ಹೆಚ್ಚಿಗೆ ಇದೆ ಅಂತ ಇಷ್ಟೇ ಹೇಳ್ಬಿಟ್ರೆ ದೈತ್ಯರಲ್ಲೂ ಕೂಡ ಬಹಳ ಶಕ್ತಿ ಇದೆ, ಪರ್ವತವನ್ನೆಲ್ಲ ಎತ್ಬಿಟ್ಟಿದ್ದಾರೆ. ಆ ತರ ಅಲ್ಲ. ಸಾತ್ವಿಕವಾದಂತಹ ಶಕ್ತಿ ಯಾರಲ್ಲಿ ಅತಿಶಯವಾಗಿರುತ್ತೋ, ಆ ಸಾತ್ವಿಕವಾದ ಶಕ್ತಿ ಯಾರಲ್ಲಿ ಅತಿಶಯವಾಗಿರುತ್ತೋ ಆ ತಾರತಮ್ಯವನ್ನು ತಿಳಿದುಕೊಂಡು ಅದಕ್ಕನುಗುಣವಾದಂತಹ ಭಕ್ತಿಯನ್ನು ಅವರಲ್ಲಿ ಮಾಡಿ ಅದರಿಂದಲೂ ಕೂಡ ಮುಕ್ತಿಯನ್ನ ಪಡಿಬಹುದು. ಇದು ಪಡಿಬಹುದಲ್ಲ, ಇದೂ ಕೂಡ ಮುಕ್ತಿಗೆ ಪ್ರಧಾನವಾದಂತಹ ಅಂಗಗಳು. ಹಾಗಾದ್ರೆ ಇಲ್ಲಿ ಹೇಳಿದಂತಹ ಸಾಧನಗಳು ಇಲ್ಲಿವರೆಗೂ ಹೇಳಿದ್ ಎರಡು. ನಾವು ಸಕಲ ಕರ್ಮಗಳನ್ನ ಆಚರಣೆ ಮಾಡಬೇಕಾದ್ರೂ ಕೂಡ ಎಲ್ಲ ಕರ್ಮಗಳನ್ನ ಭಗವಂತನಲ್ಲಿ ಅರ್ಪಿಸಬೇಕು. ಇದು ಮೊದಲನೆಯದಾದಂತಹ ಕ್ರೈಟೀರಿಯಾ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ಮೊದಲ ಅರ್ಹತೆ ಅಥವಾ ನಾವು ಮಾಡಬೇಕಾದಂತಹ ಕರ್ತವ್ಯ. ಎರಡನೆಯದ್ದು ವಿಹಿತವಾದಂತಹ ಕರ್ತವ್ಯಗಳು ಅಂತ ಯಾವುದು ಇವೆಯೋ ಮನುಷ್ಯನಾದವನಿಗೆ, ಯಾವ ಕರ್ಮಗಳನ್ನು ವಿಧಾನ ಮಾಡಿದ್ದಾರೋ. ಬ್ರಾಹ್ಮಣ ಅಂತಾದರೆ ಬ್ರಾಹ್ಮಣೇನ ನಿಷ್ಕಾರಣೇನ ಷಡಂಗೋ ವೇದಾಹ ಅಧ್ಯೇತವ್ಯ. ಬ್ರಾಹ್ಮಣನಾದಾಗಿ ಹುಟ್ಟಿದ್ದಾನೆ ಅಂತಾದರೆ, ಅಥವಾ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವರು ಇದರಲ್ಲಿ ತಾರತಮ್ಯ ಇಲ್ವೇ ಇಲ್ಲ, ಎಲ್ಲರೂ ಕೂಡ ನಿಷ್ಕಾರಣೇನ ಷಡಂಗೋ ವೇದ ಅಧ್ಯೇತವ್ಯ. ಅದರಲ್ಲಿ ಬ್ರಾಹ್ಮಣನಿಗೆ ವಿಶೇಷವಾಗಿ ಷಡಂಗ ಸಹಿತವಾದಂತ ವೇದವನ್ನ ಅಧ್ಯಯನ ಮಾಡಬೇಕು. ಅಲ್ಲಪ್ಪ ವೇದವನ್ನು ಓದ್ತೇವೆ, ಆಮೇಲೆ ಏನ್ ಜಾಬ್ ಯಾರು ಕೊಡ್ತಾರೆ, ಕೆಲಸ ಯಾರು ಕೊಡ್ತಾರೆ, ಮುಂದಿನ ಜೀವನದ ನಿರ್ವಹಣೆ ಏನು ಅನ್ನುವ ಪ್ರಶ್ನೆಯನ್ನ ಮಾಡಿಕೊಳ್ಳದೇನೆ ನಿಷ್ಕಾರಣೇನ ಇದನ್ನ ಮಾಡ್ಲಿಕ್ಕೆ ಏನೋ ಒಂದು ಕಾರಣ ಬೇಕು. ಈ ರೀತಿಯಾಗಿ ಓದಿದ್ರೆ ಈ ಯೂನಿವರ್ಸಿಟಿಯಲ್ಲಿ ಕೆಲಸ ಸಿಗತ್ತೆ, ಇವ್ರ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ, ಅಥವಾ ಇಷ್ಟು ದೊಡ್ಡದಾದ ಆಸ್ತಿ ನನ್ನದಾಗತ್ತೆ, ಇವು ಯಾವ ಯೋಚನೆಯೂ ಇಲ್ಲದೇನೆ ನಿಷ್ಕಾರಣೇನ ಬ್ರಾಹ್ಮಣೇನ
ಷಡಂಗೋ ವೇದ ಅಧ್ಯೇತವ್ಯ. ಇದು ವಿಹಿತವಾದ ಕರ್ತವ್ಯ, ಈಗೆಲ್ಲ ಬಿಟ್ಟು ಹೋಗಿದೆ. ಆದರೆ ಇದರಂತೆ ನಿರಂತರವಾದ ಶಾಸ್ತ್ರಗಳ ಅಧ್ಯಯನವನ್ನು ಏನು ಹೇಳಿದ್ದಾರಲ್ಲ, ಇವುಗಳು ಕೂಡ ವಿಹಿತವಾದ ಕರ್ತವ್ಯ. ಈ ಕರ್ತವ್ಯಗಳು ಅಥವಾ ನಮಗೆ ವಿಹಿತವಾದ ಕೆಲಸಗಳು ಅಂತ ನಾವು ಎಲ್ಲಿ ಕೆಲಸಕ್ಕೆ ಹೋಗಿರ್ತೀವೋ ಆ ಕೆಲಸದಲ್ಲಿ ಇದ್ದಾಗ ಆ ಕೆಲಸಗಳನ್ನ ಅನ್ಯಾಯ ಮತ್ತು ಮೋಸಗಳಿಲ್ಲದೇನೆ ಭಗವಂತನ ಪೂಜಾತ್ಮಕವಾಗಿ ಆ ಕರ್ತವ್ಯಗಳನ್ನು ಮಾಡೋದು, ಇದು ಎರಡನೆಯದ್ದು. ಒಂದು, ಮಾಡಿದ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡೋದು. ಅಷ್ಟೇ ಅಲ್ಲ, ನಮಗೆ ವಿಹಿತವಾದ ಕರ್ಮಗಳನ್ನೇ ಮಾಡೋದು ಎರಡನೆಯದ್ದು. ಅಷ್ಟೇ ಅಲ್ಲದೇನೆ ಉಳಿದ ದೇವತೆಗಳಲ್ಲಿ ಅವರವರ ಉತ್ತಮತ್ವವನ್ನು ತಿಳಿದುಕೊಂಡು ಅದಕ್ಕನುಗುಣವಾದ ಭಕ್ತಿಯನ್ನ ಆ ದೇವತೆಗಳಲ್ಲಿ ಮಾಡೋದು. ಎಲ್ಲ ದೇವತೆಗಳ ಭಕ್ತಿಯೂ ಬೇಕು. ಪರಿವಾರ ತಯಾಗ್ರಾಹ್ಯ ಅಪಿದೇವ ಹಿ ಸರ್ವಶಃ. ದೇವತೆಗಳನ್ನು ಕೂಡ, ಉಳಿದ ದೇವತೆಗಳನ್ನು ಕೂಡ ವಿಶೇಷವಾಗಿ ಆರಾಧನೆ ಮಾಡಬೇಕು. ರುದ್ರದೇವರ ಆರಾಧನೆ ಮಾಡಬೇಕು, ವಾಯುದೇವರ ಆರಾಧನೆಯನ್ನು ಮಾಡಬೇಕು, ಗಣಪತಿಯ ಆರಾಧನೆಯನ್ನು ಮಾಡಬೇಕು, ಇಂದ್ರ ಕಾಮ ಮುಂತಾದಂಥ ಎಲ್ಲ ದೇವತೆಗಳನ್ನ ಆರಾಧನೆ ಮಾಡಬೇಕು. ಚಕ್ರವರ್ತಿಗಳನ್ನು ನಿರಂತರವಾಗಿ ಮನಸ್ಸಿನಲ್ಲಿ ನೆನೆಸಿಕೊಳ್ತಾ ಇರಬೇಕು. ಋಷಿಗಳ ಉಪಕಾರವನ್ನು ನಿರಂತರವಾಗಿ ಸ್ಮರಣೆ ಮಾಡಿಕೊಳ್ತಾ ಇರಬೇಕು. ಈ ಉಪಕಾರವನ್ನು ಸ್ಮರಣೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇವರು ಎಲ್ಲರೂ ಪರಮಾತ್ಮನ ಪರಿವಾರಕ್ಕೆ ಸೇರಿದವರು ಅನ್ನುವ ಭಾವನೆಯನ್ನಿಟ್ಟುಕೊಂಡು ಅವರ ಸೇವೆಯನ್ನು ಮಾಡಬೇಕು. ಅದನ್ನು ಮಾಡಬೇಕು ಅಂತ ಆದ್ರೆ ತಾರತಮ್ಯ ಜ್ಞಾನ ಬೇಕು. ಅದು ಕೂಡ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಾದರೆ, ನಾವು ತೃಣಾಂತ ಜೀವರು ಅಂತ ಕೇಳಿರ್ತೇವೆ. ಬ್ರಹ್ಮನಿಂದ ಆರಂಭಿಸಿಕೊಂಡು ತೃಣ ಪರ್ಯಂತರಾದ ಜೀವರಲ್ಲಿ ತಾರತಮ್ಯವನ್ನು ತಿಳಿಯಬೇಕು. ತೃಣ ಪರ್ಯಂತ ಅಂತಂದ್ರೆ ಈಗಿನ ಒಬ್ಬ ವಿಜ್ಞಾನಿಗಳು ಭಾರತದವರು ಹೇಳಿದ್ದಾರೆ ವೃಕ್ಷಗಳಲ್ಲೂ ಜೀವ ಇದೆ, ಅಲ್ಲ. ಭಾಗವತದಲ್ಲಿ ಋಷಭರೂಪಿಯಾದ ಪರಮಾತ್ಮನ ಕಥೆಯನ್ನ ಗಮನಿಸಿದಿರಿ ಅಂತಂದ್ರೆ ಇಲ್ಲೇ ಹೇಳ್ಬೇಕಾದ್ರೆ ಹೇಳ್ತಾರೆ, ಭೂತೇಷು ವಿರುದ್ಧ್ಯ ಉದುತ್ತಮಾಯೇ ಸರಿಸೃಪಾಸ್ತೇಷು ಸಬೋಧನಿಷ್ಠಾಃ ತತೋ ಮನುಷ್ಯಾಃ ಪ್ರವರಾಸ್ತತೋಪಿ ಗಂಧರ್ವ ಸಿದ್ಧ ವಿಬುಧಾನುಗಾಯೇ. ಮೋಕ್ಷದ ಸಾಧನೆಗೆ ಮುಖ್ಯವಾದ ಮತ್ತೊಂದು ಅಂಗ ಚೇತನರಲ್ಲಿರುವಂತಹ ತಾರತಮ್ಯ ಜ್ಞಾನ. ಚೇತನಗಳಲ್ಲಿ ಮೊದಲಿಗೆ ಕೆಳಗಡೆಯಲ್ಲಿ ಬರುವಂತಹ ಸ್ಥಾನ ಯಾರದ್ದು ಅಂತಂದ್ರೆ ತೃಣ ಅಂತಂದ್ರೆ ಚಿಕ್ಕ ಚಿಕ್ಕ ಮಳೆ ಬಂದಾಗ ಹಸು ಮುಂತಾದವುಗಳೆಲ್ಲ ಹುಲ್ಲುಗಾವಲಿನಲ್ಲಿ ಬೆಳಿಬೇಕಾದ್ರೆ ಹುಲ್ಲುಗಳಾಗಿ ಹುಟ್ಟಿರತ್ತಲ್ಲ, ಅದು ಅದರಲ್ಲಿಯೂ ಚೇತನರಿರ್ತಾರೆ. ಆ ಚೇತನರು, ಅವುಗಳಿಗಿಂತ ಲತೆಗಳು ಬಳ್ಳಿಗಳು ಶ್ರೇಷ್ಠ. ಆ ಬಳ್ಳಿಗಳಿಗಿಂತ ಮರಗಳು ಶ್ರೇಷ್ಠ. ಆ ಮರದಲ್ಲೂ ಕೂಡ ಅಶ್ವತ್ಥ ಸರ್ವ ವೃಕ್ಷಾಣಾಂ ಅಶ್ವತ್ಥ ವೃಕ್ಷ, ಇವುಗಳು ಶ್ರೇಷ್ಠ. ಆ ಜಡದಲ್ಲಿ ಇಷ್ಟು ತಾರತಮ್ಯ ಇದೆ. ಆ ಜಡವಾದ ವೃಕ್ಷಗಳಿಗಿಂತ ಜಂಗಮ ಪ್ರಾಣಿಗಳು, ಇವು ಸ್ಥಾವರ ಪ್ರಾಣಿಗಳಾಯ್ತು. ಇನ್ನು ಜಂಗಮವಾದಂತಹ ಪ್ರಾಣಿಗಳು ಯಾವುದು ಅಂತಂದ್ರೆ ನಾವೆಲ್ಲರೂ ಕೂಡ. ಆ ಜಂಗಮ ಪ್ರಾಣಿಗಳಲ್ಲೂ ಕೂಡ ಏನಾದ್ರೂ ಜ್ಞಾನ ಬರುವಂತಹ ಸ್ಥಿತಿಯಲ್ಲಿರುವಂತಹ ಪ್ರಾಣಿಗಳು ಶ್ರೇಷ್ಠ. ಅದಕ್ಕಿಂತ ಜ್ಞಾನ ಬರದೇ ಇರುವಂತಹ ಅನೇಕ ಪ್ರಾಣಿಗಳೆಲ್ಲ ಇವೆ, ಜೀವಿಗಳೆಲ್ಲ ಇವೆ. ಬರೀ ದುಃಖದ ಅನುಭವವನ್ನಷ್ಟೇ ಅನುಭವಿಸುವಂತಹ, ದುಃಖದ ಅನುಭವವನ್ನು ಮಾತ್ರ ಪಡೆಯುವಂತಹ ಪ್ರಾಣಿಗಳೆಲ್ಲ ಇವೆ. ಸೂಕ್ಷ್ಮಾಣು ಜೀವಿಗಳೆಲ್ಲ ಇವೆ. ಅವುಗಳಿಗಿಂತ ಜ್ಞಾನ ಸ್ಥಿತಿಯನ್ನ ಪಡೆದಂತಹ, ಇನ್ನೊಬ್ಬರಿಂದ ಆಗುವಂತಹ ಸುಖ ದುಃಖಾದಿಗಳನ್ನು ಹೊರತುಪಡಿಸಿ ಬೇರೆ ಜ್ಞಾನಗಳನ್ನ ಪಡೆಯುವಂತಹ ಜೀವಿಗಳು ಯಾರಿದ್ದಾರೋ ಅವರು ಶ್ರೇಷ್ಠ. ಅದರಲ್ಲಿ ಮೊದಲಿಗೆ ಸರೀಸೃಪಾಹ, ಸರ್ಪ ಮುಂತಾದವುಗಳು ಶ್ರೇಷ್ಠ. ಅವುಗಳಿಗಿಂತ 4 ಕಾಲುಗಳೇ ಇಲ್ಲದೆ ಇರುವಂತಹ ಸರ್ಪಾದಿಗಳಿಗಿಂತ ಕಾಲುಗಳುಳ್ಳಂತಹ ಸಹಸ್ರಪದಿ ಅಂತ ಕರೀತಾರೆ, ಅವುಗಳು ಶ್ರೇಷ್ಠ. ಝರಿ ಮುಂತಾದವುಗಳು. ಆ ಝರಿ ಮುಂತಾದವುಗಳಿಗಿಂತ 4 ಕಾಲುಗಳಿರುವಂತಹ ಪ್ರಾಣಿಗಳು ಶ್ರೇಷ್ಠ. ಕಾಲುಗಳಿಲ್ಲದೆ ಇರುವಂತಹ ಜೀವಿಗಳಿಗಿಂತ ಅನೇಕ ಕಾಲುಗಳಿರುವ ಪ್ರಾಣಿಗಳು ಶ್ರೇಷ್ಠ. ಅನೇಕ ಕಾಲುಗಳಿರುವ ಪ್ರಾಣಿಗಳಿಗಿಂತ 4 ಕಾಲುಗಳುಳ್ಳಂತಹ ಪ್ರಾಣಿಗಳು ಶ್ರೇಷ್ಠ. ಅವುಗಳಿಗಿಂತ 2 ಕಾಲುಳ್ಳ ಮನುಷ್ಯರು ಶ್ರೇಷ್ಠ. ಸರಿಸೃಪಾಸ್ತೇಷು ಸಬೋಧನಿಷ್ಠಾಃ, ಜ್ಞಾನವನ್ನ ಪಡೆಯುವಂತಹ ಅವಕಾಶ ಇರುವಂತಹ ಮನುಷ್ಯರೆಲ್ಲರೂ ಶ್ರೇಷ್ಠ. ಅವರಿಗಿಂತ ತಥೋ ಮನುಷ್ಯಾಃ ಪ್ರವರಾಃ, ಈ ಪ್ರಾಣಿಗಳ ಸಂಕುಲಕ್ಕಿಂತ ಮನುಷ್ಯರು ಶ್ರೇಷ್ಠ. ಇದರಲ್ಲೂ ಗಮನಿಸಬೇಕು,
ವೃಕ್ಷಾದಿಗಳಿಗಿಂತ ಪ್ರಾಣಿಗಳು ಶ್ರೇಷ್ಠ, ಪ್ರಾಣಿಗಳಿಗಿಂತ ಮನುಷ್ಯರು ಶ್ರೇಷ್ಠ ಅಂತಂದ್ರೆ ಡೈರೆಕ್ಟ್ ಆಗಿ ಒಂದೊಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ವೃಕ್ಷಾದಿಗಳಲ್ಲೂ ಕೂಡ ಸಾವಿರಾರು ಪ್ರಭೇದಗಳಿವೆ, ಅದರಲ್ಲೂ ಸಾವಿರಾರು ವಿಭಾಗಗಳಿವೆ. ಇದಕ್ಕಿಂತ ಇದು, ಇದಕ್ಕಿಂತ ಇದು, ಇದಕ್ಕಿಂತ ಇದು, ಇದಕ್ಕಿಂತ ಇದು. ಆದ್ರೆ ಇಡೀ ಆ ಸಮುದಾಯಕ್ಕಿಂತ ಈ ಪ್ರಾಣಿಗಳು ಶ್ರೇಷ್ಠ. ಆ ಪ್ರಾಣಿಗಳಲ್ಲೂ ಕೂಡ ಸಾವಿರಾರು ವಿಭಾಗಗಳಿವೆ. ಯಾಕೆಂದ್ರೆ ಲಕ್ಷೋಪಲಕ್ಷ ಈ ತರದ 4 ಕಾಲಿನ ಪ್ರಾಣಿಗಳಾಗಿರಬಹುದು, ಸಾವಿರಾರು ಕಾಲಿನ ಅನೇಕ ಕಾಲಿನ ಪ್ರಾಣಿಗಳಾಗಿರಬಹುದು, ಬೇಕಾದಷ್ಟು ಸಂಖ್ಯೆಯಲ್ಲಿ ಅನೇಕ ಪ್ರಭೇದಗಳಲ್ಲಿ ಕಾಣುತ್ತೆ. ಅವುಗಳಲ್ಲೂ ಮತ್ತೆ ಕ್ಯಾಟಗರಿಗಳಿರುತ್ತೆ. ಅವುಗಳಿಗಿಂತ ಮನುಷ್ಯರು ಶ್ರೇಷ್ಠ. ಮನುಷ್ಯರು ಶ್ರೇಷ್ಠ ಅಂತಂದ್ರೆ ಮನುಷ್ಯರೆಲ್ಲ ಒಂದೇ ರೀತಿಯಾಗಿದ್ದೇವಾ? ಮನುಷ್ಯರಲ್ಲೂ ಕೂಡ ಅನೇಕ ಪ್ರಭೇದಗಳಿವೆ. ಪರಮಾತ್ಮ ವಿಷಯಕವಾದ ಗಂಧ ಗಾಳಿ ಇಲ್ಲದೆ ಇರುವಂತಹ ಮನುಷ್ಯರಿದ್ದಾರೆ. ಮಾತನಾಡ್ಲಿಕ್ಕೇನೆ ಕಲಿದೇ ಇರುವಂತಹ ಕಾಡು ಜನಾಂಗಗಳು ಅನೇಕ ಜನರಿದ್ದಾರೆ. ಅವರಿಗಿಂತ ನಾಗರಿಕತೆಯ ಸಂಪರ್ಕ ಇರುವಂತಹವರು ಬಹಳ ಜನ ಇದ್ದಾರೆ. ಅತಿಯಾದ ನಾಗರಿಕತೆಯ ಸಂಪರ್ಕದಿಂದ ಆಸ್ತಿಕ ಮಾರ್ಗದಿಂದ ಪೂರ್ತಿಯಾಗಿ ವಿಮುಖರಾದವರು ಇದ್ದಾರೆ. ಅವ್ರಿಗಿಂತ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋರಿದ್ದಾರೆ. ಅವರಿಗಿಂತ ಮನೆಯಲ್ಲಿ ದೇವರ ಮನೆಯನ್ನು ಮಾಡಿಕೊಂಡು ಚಿಕ್ಕದಾಗಿ ಪೂಜೆಯನ್ನು ಮಾಡೋರಿದ್ದಾರೆ. ಈ ರೀತಿಯಾಗಿ ಹಂತ ಹಂತಗಳೆಲ್ಲ ಇವೆ. ಮನುಷ್ಯರಲ್ಲಿ ಈ ರೀತಿಯಾದ ಸಾವಿರಾರು ವಿಭಾಗಗಳಿವೆ. ಈ ಮನುಷ್ಯರಿಗಿಂತ ಗಂಧರ್ವಾದಿಗಳು ಶ್ರೇಷ್ಠರಾಗ್ತಾರೆ. ಗಂಧರ್ವರು ಅಂದ್ರೆ ಮನುಷ್ಯ ಗಂಧರ್ವರು. ಮನುಷ್ಯ ಗಂಧರ್ವರಿಗಿಂತ ದೇವಗಂಧರ್ವರು ಶ್ರೇಷ್ಠ. ಈ ದೇವತೆಗಳಲ್ಲಿಯೂ ಕೂಡ ದಕ್ಷ ಪ್ರಜಾಪತಿ, ನಾವೆಲ್ಲ ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ಇದನ್ನ ನಿರೂಪಣೆ ಮಾಡ್ತೇನೆ. 32-33 ಕಕ್ಷೆಗಳನ್ನ ನಿರೂಪಣೆ ಮಾಡ್ತಾರೆ, ಹಂತಗಳನ್ನ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಮನುಷ್ಯರ ಕಕ್ಷೆ ಬರೋದು ಎಲ್ಲಿ ಅಂದ್ರೆ 33ನೇ ಕಕ್ಷೆ, 32, 33ನೇ ಕಕ್ಷೆಯಲ್ಲಿ ಬರುತ್ತೆ. ದಕ್ಷ ಪ್ರಜಾಪತಿಗಳೆಲ್ಲರೂ ಕೂಡ 10ನೇ ಕಕ್ಷೆಯಲ್ಲಿ ಬರ್ತಾರೆ. ದಕ್ಷ ಪ್ರಜಾಪತಿ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತಂದು 10ನೇ ಸ್ಟೆಪ್ ಅಲ್ಲಿ ಬರೋರು ಯಾರು ಅಂತಂದ್ರೆ ಕೆಳಗಡೆಯಲ್ಲಿ ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಗಳಿಗಿಂತ ಇಂದ್ರ ಶ್ರೇಷ್ಠ. ಈ ಇಂದ್ರ 8ನೇ ಕಕ್ಷೆಯಲ್ಲಿ ಬರ್ತಾನೆ. ಇಂದ್ರನಿಗಿಂತ ರುದ್ರದೇವರು ಶ್ರೇಷ್ಠರು. ರುದ್ರದೇವರಿಗಿಂತ ಬ್ರಹ್ಮದೇವರು ಶ್ರೇಷ್ಠ. ಬ್ರಹ್ಮನಿಗಿಂತ ನಾನು ಶ್ರೇಷ್ಠ. ವೃಷಭ ರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರಿಗೆ ಯಾರ್ಯಾರಿದ್ದಾರೋ, ಸದ್ಭಕ್ತರು ಅಂತ ಯಾರಿದ್ದಾರೋ, ಸಜ್ಜನರು ಅಂತ ಯಾರಿದ್ದಾರೋ ಅವ್ರು ಎಲ್ಲರಿಗೂ ಕೂಡ ಆರಾಧ್ಯನಾದವನು ನಾನು. ಬ್ರಾಹ್ಮಣರೆಲ್ಲರೂ ಕೂಡ ನನ್ನನ್ನ ಪೂಜೆ ಮಾಡ್ತಾ ಇದ್ದಾರೆ, ನನಗೆ ಸತ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ, ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಆ ಕಾರಣದಿಂದಾಗಿ ನಿಮಗೂ ಕೂಡ ಆ ಬ್ರಾಹ್ಮಣರು ಪೂಜ್ಯರೇ ಆಗಿದ್ದಾರೆ. ಸರ್ವೋತ್ತಮನಾದಂತಹ ಪರಮಾತ್ಮನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾ ಇದ್ದಾರೋ ಅವರು ಸರ್ವರಿಂದಲೂ ಪೂಜ್ಯರಾಗ್ತಾರೆ. ಬ್ರಾಹ್ಮಣರು ತಮ್ಮ ಆರಾಧ್ಯ ದೇವತೆಯನ್ನಾಗಿ ಋಷಭನನ್ನ ಅಥವಾ ನಾರಾಯಣನನ್ನಾಗಿ ದೇವತೆಯನ್ನಾಗಿ ಪಡೆದಿದ್ದಾರೆ. ಆ ಕಾರಣದಿಂದಾಗಿ ಕ್ಷತ್ರಿಯರಾದ ನಿಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೇವತೆ ನಾನು ಹೇಗೋ ಅದೇ ರೀತಿಯಾಗಿ ಬ್ರಾಹ್ಮಣರು ಆಗಿದ್ದಾರೆ. ದೇವಾಹ ಸುರೇಭ್ಯೋ ಮಘವಾನ್ ಪ್ರಧಾನಃ. ದೇವಾಹ ದೇವತೆಗಳೆಲ್ಲರೂ ಕೂಡ ಈ ಮನುಷ್ಯ ಗಂಧರ್ವರು ದೇವಗಂಧರ್ವರಿಗಿಂತ ಶ್ರೇಷ್ಠರಾಗಿದ್ದಾರೆ. ಅವರಿಗಿಂತ ಮಘವಾನ್ ಪ್ರಧಾನಃ. ದಕ್ಷಾದಿ ಪ್ರಜಾಪತಿಗಳಿಗಿಂತ ಮಘವಾನ್ ಇಂದ್ರನು ಪ್ರಧಾನ. ಆ ಇಂದ್ರನಿಗಿಂತ ಬ್ರಹ್ಮ ಸುತಾಶ್ಚ ತೇಷಾಂ. ಬ್ರಹ್ಮನ ಮಕ್ಕಳಾದಂತಹ ಬ್ರಹ್ಮ, ಶೇಷದೇವರು, ರುದ್ರ, ಶೇಷದೇವರು ಇವರೆಲ್ಲರೂ ಕೂಡ ಶ್ರೇಷ್ಠರು. ಭವಃ ಪರಸ್ಸೋಥ ವಿರಿಂಚ ವೀರ್ಯಃ. ಆ ನಂತರದಲ್ಲಿ ಚತುರ್ಮುಖ ಬ್ರಹ್ಮನು ಶ್ರೇಷ್ಠ. ಸಮತ್ಪರೋಹಂ ದ್ವಿಜದೇವ ದೇವಃ. ಅವನಿಗಿಂತ ಶ್ರೇಷ್ಠ ನಾನು. ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು. ಆದ್ದರಿಂದಾಗಿ ಆ ಬ್ರಾಹ್ಮಣರು ಕ್ಷತ್ರಿಯರಾದ ನಿಮಗೂ ಕೂಡ ಪೂಜ್ಯರಾಗಿದ್ದಾರೆ. ನ ಬ್ರಾಹ್ಮಣೇ ಸ್ತುಲಯೇ ಭೂತ ಮನ್ಯತ್ ಪಶ್ಯಾಮಿ ವಿಪ್ರಾತ್ ಕಿಮತಃ ಪರನ್ನು. ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದ ಭಗವಂತನ ಆರಾಧನೆಗೆ ಮತ್ತೊಂದು ಮೂರ್ತಿಯನ್ನು ನಾನು ಕಾಣ್ತಾ ಇಲ್ಲ. ಅಷ್ಟು ಪರಮ ಪವಿತ್ರವಾದಂತಹ ವ್ಯಕ್ತಿಗಳು ಬ್ರಾಹ್ಮಣರು. ಬ್ರಾಹ್ಮಣರು ಅಂತಂದ್ರೆ ನಾವು 3 ಗಳ್ಳೆ ಜನಿವಾರ ಹಾಕೊಂಡವರು ಈ ರೀತಿಯಾದ ಭಾವನೆ ಅಲ್ಲ. ಬ್ರಾಹ್ಮಣರು ಅಂತಂದ್ರೆ ಬ್ರಹ್ಮಜ್ಞಾನೇನ ಬ್ರಾಹ್ಮಣ.
ಬ್ರಹ್ಮನ ಅರಿವನ್ನ ಪಡೆದುಕೊಂಡವನು ಅಂತ ಯಾರಿದ್ದಾನೋ ಅವನು ನಿಜವಾದ ಬ್ರಾಹ್ಮಣ. ಅಥವಾ ಬೃಹತ್ತಾದ ವಸ್ತುವನ್ನು ಯಾರು ತಿಳಿದಿದ್ದಾನೋ ಅವನು ನಿಜವಾದ ಬ್ರಾಹ್ಮಣ. ಅಥವಾ ಅಂತಹ ವಸ್ತುವನ್ನು ತಿಳಿಯುವ ಪ್ರಯತ್ನದಲ್ಲಿ ಯಾರಿದ್ದಾನೋ ಅವನು ಬ್ರಾಹ್ಮಣ. ಜಗತ್ತಿನಲ್ಲಿರುವಂತಹ ಬೃಹತ್ತಾದ ವಸ್ತು ಬ್ರಹ್ಮ. ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ. ಬ್ರಹ್ಮ ಸರ್ವೋತ್ತಮನಾದ ಪರಮಾತ್ಮನಂದ ತಿಳಿಲಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾನೋ ಅವನು ಬ್ರಾಹ್ಮಣ. ಅವನನ್ನ ಪರಮಾತ್ಮನ ಪೂಜೆಗೆ ಇರುವಂತಹ ಮುಖ್ಯವಾದ ಪ್ರತೀಕ ಅಂತ ಕರೀತಾ ಇದ್ದಾರೆ. ಆ ಬ್ರಾಹ್ಮಣನ ಪೂಜೆಯಿಂದಾಗಿ ವಿಶೇಷವಾದ ಸಂತೃಪ್ತಿಯನ್ನು ನಾನು ಪಡಿತೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರ ಬಗ್ಗೆ ಅನೇಕ ವಿವರಣೆಗಳನ್ನು ಕೊಡ್ತಾರೆ. ಅದು ಏನು ಅನ್ನೋದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ. ಅದ್ಭುತವಾದ ವಿವರಣೆಯನ್ನ ಮುಂದೆ ಕೊಡ್ತಾನೆ. ನಂತರದಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡಿ ಇಡೀ ಭೂಮಂಡಲವನ್ನ ನಗ್ನನಾಗಿ ಸಂಚಾರ ಮಾಡ್ತಾನೆ. ಯತ್ಯಾಶ್ರಮದ ರೀತಿಯನ್ನ ಜನರಿಗೆ ತೋರಿಸಿಕೊಡ್ತಾನೆ. ಅದು ಏನು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವೇಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.